ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ರೈತ ವಾಸಿಸುತ್ತಿದ್ದ. ರಾಮು ತುಂಬಾ ಶ್ರಮಶೀಲ ಮತ್ತು ಶ್ರದ್ಧೆಯುಳ್ಳವನಾಗಿದ್ದನು. ಅವನಿಗೆ ರಾಜು ಎಂಬ ಮಗನಿದ್ದನು. ರಾಮು ತನ್ನ ಕೃಷಿ ಮತ್ತು ಕಠಿಣ ಪರಿಶ್ರಮದಿಂದ ತನ್ನ ಕುಟುಂಬವನ್ನು ಸಂತೋಷಪಡಿಸುತ್ತಿದ್ದನು. ರಾಜು ತನ್ನ ತಂದೆಯಂತೆ ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟವಿರಲಿಲ್ಲ ಮತ್ತು ಆರಾಮದಾಯಕ ಜೀವನವನ್ನು ನಡೆಸಲು ಬಯಸಿದನು. ಒಂದು ದಿನ ರಾಮು ತಾನು ವಯಸ್ಸಾಗುತ್ತಿದ್ದೇನೆ ಮತ್ತು ಕೃಷಿಯ ಸಂಪೂರ್ಣ ಹೊರೆಯನ್ನು ಇನ್ನು ಮುಂದೆ ಹೊರಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡನು. ಹೊಲಗಳ ಜವಾಬ್ದಾರಿಯನ್ನು ರಾಜುವಿಗೆ ವಹಿಸಲು ನಿರ್ಧರಿಸಿದನು. ಆದರೆ ರಾಜುವಿಗೆ ಕೃಷಿಯ ಕಷ್ಟಗಳು ತಿಳಿದಿರಲಿಲ್ಲ ಮತ್ತು ಕೃಷಿ ಕೆಲಸ ಮಾಡಲು ನಿರಾಕರಿಸಿದನು. ಅವನು, ಅಪ್ಪ, ನಾನು ಈ ಕಠಿಣ ಕೆಲಸ ಮಾಡಲು ಬಯಸುವುದಿಲ್ಲ, ಇದು ನನ್ನ ಸಾಮರ್ಥ್ಯವನ್ನು ಮೀರಿದ್ದು ಎಂದು ಹೇಳಿದನು. ರಾಮು ತನ್ನ ಮಗನಿಗೆ ಒಂದು ಮುಖ್ಯ ಪಾಠ ಕಲಿಸಬೇಕೆಂದು ಭಾವಿಸಿದನು. ಅವನು ರಾಜುವನ್ನು ಹೊಲದಲ್ಲಿ ಒಂದು ಹಳೆಯ ಬಂಡಿಯ ಬಳಿಗೆ ಕರೆದು, ನೋಡು ಮಗನೇ, ಈ ಬಂಡಿ ಓಡಿಸುವುದು ಸುಲಭವಲ್ಲ. ಅದರ ಚಕ್ರಗಳು ಸವೆದು ಹೋಗಿವೆ ಮತ್ತು ಚಲಿಸುವುದು ಕಷ್ಟ. ನಾವು ಅದನ್ನು ಓಡಿಸಬೇಕಾದರೆ ನಾವು ಅದರ ಚಕ್ರಗಳನ್ನು ಸರಿಪಡಿಸಬೇಕು ಎಂದು ಹೇಳಿದನು. ರಾಮು ರಾಜುಗೆ, ನೀನು ಈ ಬಂಡಿಯ ಚಕ್ರಗಳನ್ನು ಬದಲಾಯಿಸಿ ನಂತರ ಅದನ್ನು ಓಡಿಸಲು ಪ್ರಯತ್ನಿಸಿ ಎಂದು ಹೇಳಿದನು. ರಾಜು ಚಕ್ರಗಳನ್ನು ಬದಲಾಯಿಸಲು ಪ್ರಾರಂಭಿಸಿದನು ಮತ್ತು ಅವನಿಗೆ ತುಂಬಾ ಕಷ್ಟವಾಯಿತು. ಅವನು ಬೆವರುತ್ತಿದ್ದನು, ಅವನ ಕೈಗಳು ಗುಳ್ಳೆಗಳಿಂದ ತುಂಬಿದ್ದವು, ಆದರೆ ಅವನು ಬಿಡಲಿಲ್ಲ. ಕೊನೆಗೆ ಅವನು ಚಕ್ರಗಳನ್ನು ಸರಿಪಡಿಸಿದನು ಮತ್ತು ಬಂಡಿಯನ್ನು ಓಡಿಸಲು ಸಾಧ್ಯವಾಯಿತು. ರಾಮು ಹೇಳಿದನು, ನೋಡು ಮಗನೇ, ಈ ಬಂಡಿ ನಮ್ಮ ಹೊಲದಂತಿದೆ. ನಾವು ಅದನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡದಿದ್ದರೆ ಅದು ಓಡುವುದಿಲ್ಲ. ಆದರೆ ನೀನು ಕಷ್ಟಪಟ್ಟು ಕೆಲಸ ಮಾಡಿದಾಗ ನೀನು ಅದನ್ನು ಓಡಿಸುವಲ್ಲಿ ಯಶಸ್ವಿಯಾಗಿದ್ದೀಯಾ? ರಾಜು ತನ್ನ ತಂದೆಯ ಮಾತನ್ನು ಅರ್ಥಮಾಡಿಕೊಂಡು ಕೃಷಿಯನ್ನು ಗಂಭೀರವಾಗಿ ಪರಿಗಣಿಸಿದನು. ಅವನು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದನು ಮತ್ತು ಕ್ರಮೇಣ ಕೃಷಿಯಲ್ಲಿ ಯಶಸ್ಸನ್ನು ಸಾಧಿಸಿದನು. ಅವನು ತನ್ನ ತಂದೆಯ ಹೆಜ್ಜೆಗಳನ್ನು ಅನುಸರಿಸಲು ಪ್ರಾರಂಭಿಸಿದನು ಮತ್ತು ಅವನ ಕಠಿಣ ಪರಿಶ್ರಮವು ಅವನ ಜೀವನವನ್ನು ಬದಲಾಯಿಸಿತು. ರೈತ ಮತ್ತು ಅವನ ಮಗ ಕಥೆಯ ಸಾರಾಂಶ. ಈ ಕಥೆಯಲ್ಲಿ ಒಬ್ಬ ರೈತ ತನ್ನ ಮಗನಿಗೆ ಕಠಿಣ ಪರಿಶ್ರಮದ ಮಹತ್ವವನ್ನು ವಿವರಿಸುತ್ತಾನೆ. ಕಠಿಣ ಪರಿಶ್ರಮ ಮತ್ತು ಪ್ರಯತ್ನವಿಲ್ಲದೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ರೈತ ರಾಮು ತನ್ನ ಮಗ ರಾಜುವಿಗೆ ಕಲಿಸಿದನು. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಮಾತ್ರ ನಾವು ನಮ್ಮ ಗುರಿಗಳನ್ನು ಸಾಧಿಸಬಹುದು ಎಂದು ಈ ಕತೆ ಒತ್ತಿ ಹೇಳುತ್ತದೆ. ರೈತ ಮತ್ತು ಅವನ ಮಗ ಕಥೆಯಿಂದ ನೀತಿಕತೆ. ಜೀವನದಲ್ಲಿ ಯಾವುದೇ ಗುರಿಯನ್ನು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನವಿಲ್ಲದೆ ಸಾಧಿಸಲಾಗುವುದಿಲ್ಲ. ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರವಿದೆ. ನಾವು ಅದನ್ನು ಪರಿಹರಿಸಲು ಪ್ರಯತ್ನಿಸಿದರೆ ಮತ್ತು ನಮ್ಮ ಪ್ರಯತ್ನಗಳಲ್ಲಿ ನಂಬಿಕೆ ಇಟ್ಟರೆ. ರೈತ ಮತ್ತು ಅವನ ಮಗ ಕಥೆಯ ಪ್ರಮುಖ ಅಂಶಗಳು. ಕಠಿಣ ಪರಿಶ್ರಮದ ಮಹತ್ವ. ಜೀವನದ ಪ್ರತಿಯೊಂದು ಕೆಲಸವನ್ನು ಯಶಸ್ವಿಗೊಳಿಸಲು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನ ಅಗತ್ಯ. ಕಷ್ಟಗಳನ್ನು ಎದುರಿಸುವುದು. ಜೀವನದ ಕಷ್ಟಗಳಿಂದ ಓಡಿಹೋಗುವ ಬದಲು ಅವುಗಳನ್ನು ಎದುರಿಸಿ ಪರಿಹಾರವನ್ನು ಕಂಡುಕೊಳ್ಳಬೇಕು. ಕುಟುಂಬದ ಪಾತ್ರ. ಕುಟುಂಬ ಸದಸ್ಯರ ಬೋಧನೆಗಳು ಮತ್ತು ಮಾರ್ಗದರ್ಶನವು ನಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಆತ್ಮವಿಶ್ವಾಸ. ತಮ್ಮಲ್ಲಿ ನಂಬಿಕೆ ಇಡುವ ಮೂಲಕ ಮತ್ತು ನಿರಂತರ ಪ್ರಯತ್ನಗಳನ್ನು ಮಾಡುವ ಮೂಲಕ ನಾವು ಯಾವುದೇ ಕಷ್ಟವನ್ನು ನಿವಾರಿಸಬಹುದು. ಜವಾಬ್ದಾರಿ ಮತ್ತು ಶಿಸ್ತು. ಒಬ್ಬರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಒಬ್ಬರು ಶಿಸ್ತಿನಿಂದ ಕೆಲಸ ಮಾಡಬೇಕು. ಈ ಕಥೆಯ ಮೂಲಕ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನದಿಂದ ಯಾವುದೇ ಸವಾಲನ್ನು ಹೇಗೆ ಜಯಿಸಬಹುದು ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು.